ಸರ್ ಈಗ ಸಿಎಂ ಇಬ್ರಾಹಿಂ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ಮತಗಳನ್ನ ಖರೀದಿ ಮಾಡಿ ಗೆದ್ದಿದ್ದಾರೆ ಬಾದಾಮಿ ಕ್ಷೇತ್ರದಲ್ಲಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇಬ್ರಾಹಿಂ ಅವರು ಮಾತು ಅವ್ರಿಗೆ ಕೇಳಿ ಅವ್ರು ಒಂದೊಂದು ದಿವಸ ಒಂದೊಂದು ಥರ ಮಾತಾಡ್ತಾರೆ, ಅದಕ್ಕೆಲ್ಲ ನಾವು ಮಾನ್ಯತೆ ಕೊಡೋಕ್ಕಾಗೋದಿಲ್ಲ. ಸಿಎಂ ಅವರು ದೇವರಾಜ ಅರಸು ಅವರು ದಾಖಲೆ ಮೂಡ್ತಾರೆ ಸರ್. ಈಗ ಸಿಎಂ ಅವರು ಈಗ 7 ವರ್ಷ ಆಗಿದೆ, ಇನ್ನೂ ಎಷ್ಟು ವರ್ಷ ಇರ್ತಾರೆ? ಖಂಡಿತವಾಗಿಯೂ ಅವರು ಹೆಚ್ಚು ವರ್ಷ ಮುಖ್ಯಮಂತ್ರಿಯಾಗಿ, ಈಗ ಮುಖ್ಯಮಂತ್ರಿಯ ವಿಚಾರದ ಬಗ್ಗೆ ಇನ್ನೇನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ, ದೆಹಲಿಯಲ್ಲೆಲ್ಲ ಚರ್ಚೆ ಆಗಿದೆ. ಅದರಿಂದ ಅವರು ಎಲ್ಲ ದಾಖಲೆಗಳು ಮುರಿಲಿ, ದೇವರಾಜ ಅರಸು ದಾಖಲೆ ಮುರಿಲಿ, ಇನ್ಯಾವುದು ಬೇರೆ ದಾಖಲೆ ಅದನ್ನು ಕೂಡ ಮುರಿಲಿ. ಸರ್ ಇದು ಸರ್ ನಮ್ಮ ಕ್ಲಿನಿಕ್ ಕಾನ್ಸೆಪ್ಟ್ ಸಂಪೂರ್ಣ ವಿಫಲವಾಗಿರುವಂಥದ್ದು, ಸುಮ್ಮನೆ ಅಲ್ಲಿ ದವಾಖಾನೆ ತೆಗೆದು ನೋಡಿ, ಕೆಲವು ಕಡೆ ಅದು ಕಾಂಟ್ರಾಕ್ಟ್ ಮೇಲೆ ತೊಗೋಬೇಕಲ್ಲ ಡಾಕ್ಟರ್ಸು, ಅವ್ರುಗಳು ಬರ್ತಾ ಇಲ್ಲ. ಅನೇಕ ಕಡೆ ಅವರು ಬರೋದಕ್ಕೆ ಹಿಂದೇಟಾಗ್ತಾಯಿದ್ದಾರೆ. ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಸಂಬಳವನ್ನು ಕೂಡ ಹೆಚ್ಚು ಮಾಡಿಸಿದ್ದೇನೆ. ಈಗ 60,000 ಇದ್ದದ್ದು 75,000 ಮಾಡಿಸಿದ್ದೀನಿ, ಮತ್ತು ಹೊಸದಾಗಿ ಕಾಂಟ್ರಾಕ್ಟ್ ಕರೀರಿ ಅಂತ ಹೇಳಿದ್ದೀನಿ. ಆದ್ದರಿಂದ ಅದರಲ್ಲೂ ಕೂಡ ಭರ್ತಿ ಆಗದೆ ಹೋದರೆ ಈಗ MBBS ಡಾಕ್ಟರ್ಸ್ ಎಲ್ಲ ನಾವು ತೊಗೊಳ್ತಾ ಇದ್ದೀವಿ, ಏನು ಕಡ್ಡಾಯ ಸೇವೆ ಅಡಿಯಲ್ಲಿ. ಅವರೀಗ ಸುಮಾರು 4,000 ಜನ ಡಾಕ್ಟರ್ಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಸುಮಾರು 2,000 ಹುದ್ದೆಗಳು ಖಾಲಿ ಇದೆ. ಸೊ ಎಲ್ಲ ಈ ಡಾಕ್ಟರ್ಸ್ನು ಕೂಡ ಅಲ್ಲಿಗೆ ನಾನು ಹಾಕೋದಕ್ಕೆ ತೀರ್ಮಾನ ಮಾಡ್ತೀನಿ. ಗ್ರಾಮೀಣ ಭಾಗದಲ್ಲಿ ವೈದ್ಯರೇ ಸಿಗ್ತಾ ಇಲ್ಲ ಸರ್, ಯಾಕಂದರೆ MBBS ಮಾಡಿದವರು ಬರ್ತಾನೆ ಇಲ್ಲ, ಯಾಕಂದರೆ ವೇತನ ಕಡಿಮೆ ಇರೋ ಹಿನ್ನೆಲೆಯಲ್ಲಿ. ಅದಕ್ಕೆ ಈಗ 70,000 ಮಾಡಿದ್ದೀನಿ. NHM ಏನು ನಮ್ಮ ಪೇಮೆಂಟ್ ಇದೆ ಅದನ್ನು ಹೆಚ್ಚು ಮಾಡಿದ್ದೀನಿ. ಅದನ್ನು ಹೆಚ್ಚು ಮಾಡೋ ಮುಖಾಂತರ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಇದರಲ್ಲೂ ಕೂಡ ಯಾರ್ಯಾರು ನಮ್ಮ ಕಡ್ಡಾಯ ಗ್ರಾಮೀಣ ಸೇವೆ ಅದರಲ್ಲಿ ಭಾಳಷ್ಟು ಜನ ಇದುವರೆಗೂ ಕೋರ್ಟು ಕಚೇರಿಗಳೆಲ್ಲ ಮಾಡಿಕೊಂಡು ಭಾಳ ವರ್ಷಗಳಿಂದ ಬಂದಿಲ್ಲ. ಈಗ ಅವರಿಗೆ ಈ ಸಲ ನಾವು ಕೌನ್ಸಿಲಿಂಗ್ ಪ್ರಾರಂಭ ಮಾಡಿದ್ದೇವೆ. ನಮ್ಮಲ್ಲಿ ಈಗಾಗಲೇ 4,000 ಜನ ರಿಜಿಸ್ಟರ್ ಆಗಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಅದರ ಮುಖಾಂತರ ಈ ಎಲ್ಲ ಹುದ್ದೆಗಳು ಭರ್ತಿ ಆಗುತ್ತೆ ಅಂತ ನನಗೆ ವಿಶ್ವಾಸ ಇದೆ. ಸಾಕಷ್ಟು ವೈದ್ಯರಿಗೆ ಸಮಯ ಪ್ರಜ್ಞೆ ಅನ್ನೋದಿಲ್ಲ ಸರ್, ಸಮಯಕ್ಕೆ ಈಗ ನಾವು ಹೊಸ ವ್ಯವಸ್ಥೆ ತೊಗೊಂಡ್ಬಂದಿದ್ದೀವಿ, ಅಟೆಂಡೆನ್ಸ್ ಸಿಸ್ಟಮ್ಮು. ಬೆಳಗ್ಗೆ ಅವರು ಎಷ್ಟು ಗಂಟೆಗೆ ಅವರ ಒಂದು ಸರ್ವಿಸ್ ಸಮಯ ಇರ್ತದೆ, ಸೇವಾ ಸಮಯ, ಅದರ ಅನುಸಾರ ಈಗ 9 ಗಂಟೆಯಿಂದ 4 ಗಂಟೆ ಅಂತ ಇದ್ದರೆ ಬೆಳಗ್ಗೆ ಅವ್ರ ಮೊಬೈಲ್ ಮುಖಾಂತರನೇ ಅವರ ಒಂದು ಏನು ಮುಖದ ಒಂದು ಪರಿಚಯನ ಆ ಮೊಬೈಲಲ್ಲಿ ಅದು ಕ್ಯಾಪ್ಚರ್ ಮಾಡ್ತದೆ, ಫೇಸ್ ರೆಕಗ್ನಿಷನ್ನು, ಮತ್ತು ಅವರ ಒಂದು ಸ್ಥಳ ಲೊಕೇಶನ್ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತದೆ. ಸೊ ಈಗ ಇಂಥ ಒಂದು ಸ್ಥಳದಲ್ಲಿ ಅವರು ಬೆಳಗ್ಗೆ 9 ಗಂಟೆಗೆ ಬಂದು ಅವರು ಫೇಸ್ ರೆಕಗ್ನಿಷನ್ ಮಾಡಿಕೊಂಡು ರಿಜಿಸ್ಟರ್ ಆಗಬೇಕು. ಅಟೆಂಡೆನ್ಸ್ ಈಗ ಹೊಸ ಸಿಸ್ಟಮ್ ತೊಗೊಂಬಂದಿದ್ದೀವಿ. 90% ಜನ ಈಗಾಗಲೇ ರಿಜಿಸ್ಟರ್ ಆಗಿದ್ದಾರೆ, ಇನ್ನು 10% ಜನ ಮಾತ್ರ ಬಾಕಿ. ಈಗ ಅದರ ಮುಖಾಂತರ ನಾವು ಅಟೆಂಡೆನ್ಸನ್ನು ನಾವು ಮಾನಿಟರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಈಗ ಬರೀ ವೈದ್ಯರು ಒಬ್ಬರೇ ಇಲ್ಲ, ವೈದ್ಯರು, ನರ್ಸು, ಟೆಕ್ನಿಷಿಯನ್ನು ಎಲ್ಲರೂ ಕೂಡ ಅಟೆಂಡೆನ್ಸ್ ಮಾರ್ಕ್ ಆಗಬೇಕು. ಅದಕ್ಕೆ ಸಾಫ್ಟ್ವೇರೇ ಮಾಡಿಬಿಟ್ಟಿದ್ದೀವಿ. ಅವ್ರ ಮೊಬೈಲ್ ಮುಖಾಂತರನೇ ಅವರು ಆ್ಯಪ್ ಮುಖಾಂತರ ಅಟೆಂಡೆನ್ಸನ್ನು ಮಾರ್ಕ್ ಮಾಡಬೇಕು. ಜನರಿಕ್ ಔಷಧಿಗಳ ಕಥೆ ಏನಾಯ್ತು ಸರ್, ಸ್ಥಳಾಂತರ ಸರ್, ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಅದು ಈಗ ನಾವು ಈಗ ತೀರ್ಮಾನ ತೊಗೊಂಡಿದ್ದೀವಲ್ಲ. ಸೊ ಅವರವರ ಏನಾದರೂ ಅವರು ಕೆಲವರೆಲ್ಲ MOUಗಳು ಮಾಡ್ಕೊಂಡಿದ್ದಾರೆ. MOU ಇರುವಂಥ ಅವಧಿವರೆಗೂ ಇರ್ತಾರೆ. ಅವಧಿ ಮುಕ್ತಾಯ ನಂತರ ನಮ್ಮ ಆವರಣಗಳಲ್ಲಿ ಎಲ್ಲೂ ಕೂಡ ಔಷಧಿ ಮಾರಾಟ ಆಗಬಾರ್ದು ಅಷ್ಟೇ. ನಮ್ಮ